ಹಾಯ್ ಗೈಸ್. ಎಲ್ಲರೂ ಪ್ರಾಜೆಕ್ಟ್ ಮಾಡು ಅಂತ ಹೇಳ್ತಾನೆ ಇರ್ತಾರೆ. ಬಟ್ ಯಾವ ಥರ ಪ್ರಾಜೆಕ್ಟ್ ಮಾಡಬೇಕು, HR ಹತ್ರ ಇಂಟರ್ವ್ಯೂವರ್‌ಗೆ ಇಂಪ್ರೆಸ್ ಮಾಡೋ ಥರ ಪ್ರಾಜೆಕ್ಟ್ ಯಾವ ಥರ ಮಾಡ್ಬೇಕಂತ ಯಾರೂ ಹೇಳಲ್ಲ. ಇವತ್ತು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಯಾವ ಥರ ಮಾಡ್ಬೇಕಂತ. ಹಾಯ್ ಗೈಸ್, ವೆಲ್ಕಮ್ ಟು ದ ಡೇ 10 ಆಫ್ 365 ಡೇ ಸೀರೀಸ್. ಇವತ್ತು ನಾವು ಪ್ರಾಜೆಕ್ಟ್‌ನ ಯಾವ ಥರ ಪ್ರಾಜೆಕ್ಟ್ ಮಾಡ್ಬೇಕಂತ ಕ್ಲಿಯರಾಗಿ ಡಿಸ್ಕಸ್ ಮಾಡೋಣ. ಫಸ್ಟ್ ಆಫ್ ಆಲ್ ಪ್ರಾಜೆಕ್ಟ್ ಯಾವ ಥರ ಯಾಕೆ ಮ್ಯಾಟರ್ ಆಗುತ್ತೆ ಅಂತ ನೋಡಿದ್ರೆ, ಎಲ್ಲ ಥಿಯರಿ ಏನೇನು ಕಲ್ತಿರ್ತೀರ ಅದನ್ನು ನೀವು ಕೋಡಿಂಗೋ ಸಮಥಿಂಗ್ ಏನೋ ವೆಬ್ಸೈಟ್ ಯಾವ್ದಾದ್ರು ಮಾಡಿ ಅದು ಪ್ರೂವ್ ಮಾಡೋ ಥರ ಇರುತ್ತೆ. ನೀವು ಸುಮ್ಮನೆ ಥಿಯರಿ ನನಗೆ ಅಷ್ಟು ಗೊತ್ತು ಇಷ್ಟು ಗೊತ್ತು ಅಂತ ಹೇಳಿದ್ರೆ ನೀವೇನು ಪ್ರೂವ್ ಮಾಡೋದಕ್ಕೆ ಏನು ಆಗೋದಿಲ್ಲ. ಸೊ ಅವ್ರು ಹೆಂಗೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಕಲ್ತಿರ ನೀವು? ಯಾವುದೋ ಒಂದು ಲ್ಯಾಂಗ್ವೇಜ್ ಕಲ್ತಿದ್ದಾರೆ, ಅದೇನೋ ಒಂದು ಪ್ರಾಜೆಕ್ಟ್ ಮಾಡಿದ್ದಾರೆ. ಸೊ ಅವ್ರಿಗೆ ಒಂದು ನಿಮ್ಮ ಪ್ರಾಜೆಕ್ಟ್ ನೋಡ್ಸಿದ್ರೆ ಗೊತ್ತಾಗುತ್ತೆ. ಸೊ ಅವ್ರಿಗೆ ಇಷ್ಟೊಂದು ನಾಲೆಜ್ ಇದೆ ಅಂತ ಅವನಿಗೆ. ಮೋಸ್ಟ್ಲಿ ಎಲ್ಲ ಇಂಟರ್ವ್ಯೂಸಲ್ಲೂ ರೆಕ್ರೂಟರ್ಸ್ ಕೇಳ್ತಾರೆ, ನಿಮ್ಮ ಪ್ರಾಜೆಕ್ಟ್ ಏನಾದರೂ ಮಾಡಿದರೆ ಪ್ರಾಜೆಕ್ಟ್ ಬಗ್ಗೆ ಹೇಳಿ ಅಂತ. ಸೊ ನೀವು ಯಾವ್ದಾರ ಒಂದು ಸಾಲಿಡ್ ಪ್ರಾಜೆಕ್ಟ್ ಮಾಡಿದರೆ ಅದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ನಿಮ್ಮ CGPA ಏನಾದರೂ ಸ್ವಲ್ಪ ಕಡಿಮೆ ಇದ್ರೂ ನಿಮ್ಮ ಪ್ರಾಜೆಕ್ಟ್ ಸ್ವಲ್ಪ ಚೆನ್ನಾಗಿದ್ದರೆ ನಿಮ್ಮ ರೆಸ್ಯೂಮ್ಗೆ ವೆಯ್ಟೇಜ್ ಆ್ಯಡ್ ಆಗುತ್ತೆ. ಪ್ರಾಜೆಕ್ಟ್ನ ಹೆಂಗೆ ಸೆಲೆಕ್ಟ್ ಮಾಡಬೇಕಂತ ಒಂದು 3 ಸ್ಟೆಪ್ ಫಾರ್ಮುಲಾ ಕ್ರಿಯೇಟ್ ಮಾಡಿ. ನೀವು ಫಸ್ಟ್ ಒನ್ ಬಂದುಬಿಟ್ಟು ನಿಮ್ಮ ಡೊಮೈನ್, ಅಂದರೆ ನಿಮ್ಗೆ ಇಂಟ್ರೆಸ್ಟ್ ಡೊಮೈನ್ ಯಾವುದಂತ ಚೂಸ್ ಮಾಡಿ. ವೆಬ್ ಡೆವಲಪ್ಮೆಂಟಾ, ಇಲ್ಲ ಆ್ಯಪ್ ಡೆವಲಪ್ಮೆಂಟಾ, ಮೆಷಿನ್ ಲರ್ನಿಂಗ್, AI, ಇಲ್ಲ ಸೈಬರ್ ಸೆಕ್ಯೂರಿಟಿ, ಕ್ಲೌಡ್, ಈ ಥರ ಯಾವ ಡೊಮೈನಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತ ಫಸ್ಟ್ಗೆ ಚೂಸ್ ಮಾಡಿ. ಅದರಲ್ಲಿ ನೀವು ಎಕ್ಸ್ಪರ್ಟ್ ಆಗಿ, ಅಂದರೆ ಸ್ವಲ್ಪ ಒಂದು ಡೆಪ್ತ್ ನಾಲೆಜ್ ಕಲ್ತ್ಕೊಳ್ಳಿ. ಅದಾದಮೇಲೆ ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಒಂದು ಪ್ರಾಬ್ಲಮ್ಸ್ನ ಪಿಕ್ ಮಾಡಿ. ಅಂದರೆ ನೀವು ಚೂಸ್ ಮಾಡಿರೋ ಡೊಮೈನಲ್ಲಿ ಯಾವ್ದಾದ್ರು ಒಂದು ಪ್ರಾಬ್ಲಮ್, ರಿಯಲ್ ಲೈಫಲ್ಲಿ ಏನಾದರೂ ಸಮಥಿಂಗ್ ನಿಮ್ಮ ಫೇಸ್ ಮಾಡಿರೋ ಪ್ರಾಬ್ಲಮ್ಮು, ಇಲ್ಲ ನೀವು ಹೊರಗಡೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಪ್ರಾಬ್ಲಮ್ಸ್ ಏನಾದರೂ ರಿಯಲ್ ಲೈಫಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದೆ ಅಂತ. ಆ ಪ್ರಾಬ್ಲಮ್ನ ಒಂದು ಚೂಸ್ ಮಾಡಿ. ಅದು ಬಿಟ್ಬಿಟ್ಟು ನೀವು ಹೋಗಿ ಯೂಟ್ಯೂಬಲ್ಲಿ ಹೋಗಿ ಟ್ಯುಟೋರಿಯಲ್ಸ್ನ ಹೋಗಿ ನೋಡಿ ಅದನ್ನು ಕಾಪಿ ಪೇಸ್ಟ್ ಮಾಡಬೇಡಿ. ಟ್ಯುಟೋರಿಯಲ್ಸ್ ನೋಡೋದು, ಇಲ್ಲ ಕ್ಲೋನ್ ಆ್ಯಪ್ಸ್ ಮಾಡೋದು, ಇವೆಲ್ಲ ವೇಸ್ಟ್ ಆಫ್ ಟೈಮ್. ಅದು ಪ್ರಾಜೆಕ್ಟ್ ಮ್ಯಾಟ್ರ್ ಆಗೋದಿಲ್ಲ. ರಿಯಲ್ ಲೈಫ್ ಪ್ರಾಬ್ಲಮ್ ಸಾಲ್ವ್ ಮಾಡೋ ಥರ ಇರಬೇಕು ನಿಮ್ಮ ಪ್ರಾಜೆಕ್ಟು. ಥರ್ಡ್ ಸ್ಟೆಪ್ ನೋಡೋದಾದರೆ ನಿಮ್ಮ ಪ್ರಾಜೆಕ್ಟು ನಿಮ್ಮ ಇಂಟರ್ವ್ಯೂಸ್ಗೆ ರಿಲೇಟೆಡ್ ಇರಬೇಕು. ಅಂದರೆ ನೀವು ಕೊಡೋ ಇಂಟರ್ವ್ಯೂಗೆ ಲೈಕ್ DSA ಇಲ್ಲ DBMS, ಫ್ರಂಟ್ ಎಂಡ್ ಇಲ್ಲ ಬ್ಯಾಕ್ ಎಂಡ್, ಇಂಥ ಏನಾದರೂ ರಿಲೇಟೆಡ್ ನಿಮ್ಮ ಸ್ಕಿಲ್ಸ್ನ ಶೋಕೇಸ್ ಮಾಡೋ ಥರ ಇರಬೇಕು. ಏನೋ ಪ್ರಾಜೆಕ್ಟ್ ಮಾಡಿದ್ದೀನಿ ಅಂತ ಇರಬಾರ್ದು. ಏನಾದ್ರು ನಿಮ್ಮ ಶೋಕೇಸ್ ಮಾಡ್ಕೊಳ್ಳೋ ಥರ ಇಂಟರ್ವ್ಯೂನಲ್ಲಿ ನೀವು ಹೇಳ್ಕೊಳ್ಳೋ ಥರ ಇರಬೇಕು ಪ್ರಾಜೆಕ್ಟು. ಇದು 3 ಸ್ಟೆಪ್ಸ್ ನಾನು ಮಾಡಿರೋದು. ರಿಕ್ರೂಟರ್ಸ್ನ ಇಂಪ್ರೆಸ್ ಮಾಡೋದಕ್ಕೆ ಕೆಲವು ಟೈಪ್ ಆಫ್ ಪ್ರಾಜೆಕ್ಟ್ಸ್ ಇದಾವೆ, ಯಾವ್ಯಾವ ಅಂತ ನೋಡೋಣ. ಫಸ್ಟ್ ಒನ್ ಬಂದುಬಿಟ್ಟು ಪ್ರಾಬ್ಲಮ್ ಸಾಲ್ವಿಂಗ್ ಪ್ರಾಜೆಕ್ಟ್ಸು. ಕೋರ್ ಪ್ಲಸ್ ಲಾಜಿಕಲ್ ಇರುತ್ತೆ ಇದರಲ್ಲಿ. ಫಾರ್ ಎಕ್ಸಾಂಪಲ್ ನೋಡಿದ್ರೆ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮು ಮತ್ತು ಪ್ಲೇಸ್ಮೆಂಟ್ ಟ್ರ್ಯಾಕರು, ಲೈಬ್ರರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇವೆಲ್ಲ DBMS ಯೂಸ್ ಮಾಡ್ಕೊಂಡು ಮಾಡ್ಬೋದು. ಬಟ್ ಮೋಸ್ಟ್ಲಿ ಇಷ್ಟಿಗೆ ನೀವು ಸ್ಟಾಪ್ ಆಗಬೇಡ್ರಿ. ಇದರಲ್ಲಿ ನಿಮ್ಗೆ ಡೀಪಾಗಿ ಐಡೆಂಟಿಫೈ ಮಾಡಿ, ಡೀಪಾಗಿ ನೀವು ಅನಲೈಸ್ ಮಾಡಿ ಅಥವಾ ಪ್ರಾಬ್ಲಮ್ಸ್ ಇನ್ನೂ ಸಾಲ್ವ್ ಆಗಿರೋ ಪ್ರಾಬ್ಲಮ್ ನೀವು ಮತ್ತೆ ಸಾಲ್ವ್ ಮಾಡೋಕ್ಕೆ ಹೋಗಬೇಡಿ. ಕೆಲವು ಪ್ರಾಬ್ಲಮ್ಸ್ ಇನ್ನೂ ಐಡೆಂಟಿಫೈ ಮಾಡಿ ಅದು ಸಾಲ್ವ್ ಆಗಿರಲ್ಲ, ಅದನ್ನು ಸಾಲ್ವ್ ಮಾಡಿ. ಆಗ ಅದು ನಿಮ್ಮ ರೆಸ್ಯೂಮಿಗೆ ಮ್ಯಾಟ್ರ್ ಆಗುತ್ತೆ ಮತ್ತು ನಿಮಗೆ ಪ್ಲೇಸ್ಮೆಂಟ್ಸ್ಗೂ ಹೆಲ್ಪ್ ಆಗುತ್ತೆ. ಸೊ ಅದ್ರ ಜೊತೆಗೆ ನಿಮ್ಗೆ ಡೇಟಾಬೇಸು, ಲಾಜಿಕ್, ಈ ಬ್ಯಾಕ್ ಎಂಡ್ ಇಂಥವೆಲ್ಲ ಅರ್ಥ ಮಾಡ್ಕೋತೀರ. ಸೆಕೆಂಡ್ ಒನ್ ಬಂದುಬಿಟ್ಟು ರಿಯಲ್ ವರ್ಲ್ಡ್ ವೆಬ್ ಇಲ್ಲ ಆ್ಯಪ್ ಪ್ರಾಜೆಕ್ಟ್ಸು. ಇದು ಪ್ರಾಕ್ಟಿಕಲ್ ಆಗಿರುತ್ತೆ. ಫಸ್ಟ್ ಆಫ್ ಆಲ್ ನೀವು ಒಂದು ಪೋರ್ಟ್ಫೋಲಿಯೋ ವೆಬ್ಸೈಟ್ ಮಾಡ್ಕೊಳ್ಳಿ. ನಿಮ್ಮ ಪರ್ಸ್ನಲ್ಗೆ ಒಂದು ಪೋರ್ಟ್ಫೋಲಿಯೋ ಇರಬೇಕು. ನಿಮ್ಮ ಏನೇನು ಕಲ್ತೀರಾ ಎಲ್ಲ ಅಂತ ನಿಮ್ಮ ಪರ್ಸ್ನಲಾಗಿ ಎಲ್ಲ ನಿಮ್ಮ ಬಗ್ಗೆ ಎಲ್ಲ ಶೋಕೇಸ್ ಮಾಡೋದಕ್ಕೆ ಒಂದು ಪೋರ್ಟ್ಫೋಲಿಯೋ ಆ್ಯಪ್ ಇರಲಿ. ಇದು ಒಂದು ಪ್ರಾಜೆಕ್ಟ್ ಥರ ಹೇಳೋಕ್ಕಾಗಲ್ಲ, ಬಟ್ ಇದು ಒಂದು ನಿಮ್ಮ ಪ್ರಾಜೆಕ್ಟ್ಗಂತ ನೀವು ಹೇಳ್ಕೊಂಬಂದು ಯಾವ ಥರ ಟೆಕ್ನಾಲಜಿ ಯೂಸ್ ಮಾಡಿರಾ ಇದು ಬಿಲ್ಡ್ ಮಾಡೋದಕ್ಕೆ ಅಂತ. ಇದು ರಿಕ್ರೂಟರ್ಸ್ ನಿಮ್ಗೆ ನೋಡಿದರೆ ಸ್ವಲ್ಪ ಇಂಪ್ರೆಸ್ ಆಗ್ತಾರೆ, ನೀವು ಯಾವ ರೇಂಜ್ಗೆ ಡೆವಲಪ್ ಮಾಡಿರಾ ಅಂತ ನಿಮ್ಮ ವೆಬ್ಸೈಟ್ ನೋಡಿ. ಥರ್ಡ್ ಒನ್ ಬಂದುಬಿಟ್ಟು ಡೇಟಾ ಮತ್ತು AI ಪ್ರಾಜೆಕ್ಟ್ಸು. ಇವು ಅನಲಿಟಿಕಲ್ ಇರುತ್ತೆ ಮೋಸ್ಟ್ಲಿ ಎಲ್ಲ. ಲೈಕ್ ಸ್ಪ್ಯಾಮ್ ಮೇಲ್ ಡಿಟೆಕ್ಷನ್ ಮಾಡೋದು, ಮೂವಿ ರೆಕಮೆಂಡೇಷನ್ ಮಾಡೋದು, ಮತ್ತು ಪ್ರೈಸ್ ಪ್ರಿಡಿಕ್ಷನ್ ಮಾಡೋದು. ಪಾಸ್ಟ್ ಪ್ರೈಸ್ ಬೇಸ್ ಮಾಡಿಕೊಂಡು ಫ್ಯೂಚರಲ್ಲಿ ಎಷ್ಟು ಪ್ರೈಸ್ ಇರ್ಬೋದು ಅಂತ ಪ್ರಿಡಿಕ್ಟ್ ಮಾಡೋದು. ಇದು ನಿಮ್ಗೇನಾದರೂ ML ಇಲ್ಲ AI ರೋಲ್ಸ್ಗೆ ನೋಡೋದಾದರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಇದು. ಮತ್ತು ಹ್ಯಾಕಥಾನ್ ಇಲ್ಲ ಟೀಮ್ ಪ್ರಾಜೆಕ್ಟ್ಸ್. ಕೆಲವು ಕಡೆ ಕ್ಲಬ್ಸ್ ಇರುತ್ತೆ, ನಿಮ್ಮ ಕಾಲೇಜಲ್ಲಿ ಕ್ಲಬ್ಸ್ ಇರುತ್ತೆ, ಇಲ್ಲ ನೀವೇನಾದರೂ ಹ್ಯಾಕಥಾನ್ಸ್ ಅಟೆಂಡ್ ಆದರೆ ಅಲ್ಲಿ ನೀವು ನಿಮ್ಮ ಪ್ರಾಜೆಕ್ಟ್ಸ್ನ ಬಿಲ್ಡ್ ಮಾಡ್ತೀರ. ಸೊ ಅದನ್ನೇ ನೀವು ಆ್ಯಡ್ ಮಾಡ್ಕೊಬೋದು ನಿಮ್ಮ ರೆಸ್ಯೂಮ್ ಆಗಬೇಕಾದ್ರೆ. ಆದರೆ ಡೆಪ್ಲಾಯ್ ಮಾಡಿ ನೀವು ಅದನ್ನೇ ಆ್ಯಡ್ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್ ರೀಸೆಂಟಾಗಿ ನಾವು ಕ್ರಾಪ್ ಹೆಲ್ತ್ ಮಾನಿಟರಿಂಗ್ ಸಿಸ್ಟಮ್ ಒಂದು ಮಾಡಿವಿ. ಯೂಸಿಂಗ್ AI ಮತ್ತು IoT ಎಲ್ಲ ಕಂಬೈನ್ ಮಾಡಿ ನಾವು ರೀಸೆಂಟಾಗಿ ಒಂದು ಹ್ಯಾಕಥಾನ್ ಅಟೆಂಡ್ ಮಾಡಿ ಅದರಲ್ಲಿ ಮಾಡಿದ್ದನ್ನು ನಾವು ಅದನ್ನು ಆ್ಯಡ್ ಮಾಡ್ಕೊಂಡು. ಸೊ ನೀವು ಇದೇ ಥರ ಬೇಕಾದ್ರೆ ಮಾಡ್ಕೊಬೋದು. ನೀವು ಹ್ಯಾಕಥಾನ್ಸ್ ಅಟೆಂಡ್ ಆದಷ್ಟು ಹೆಲ್ಪ್ ಆಗುತ್ತೆ. ಇಲ್ಲ ಟೀಮ್ ಪ್ರಾಜೆಕ್ಟ್ಸ್ ಅಂದರೆ ನೀವು ಕಾಲೇಜಲ್ಲಿ ಕ್ಲಬ್ಸ್ ಇರುತ್ತೆ, ಕ್ಲಬ್ಸಲ್ಲಿ ಜಾಯ್ನ್ ಆದರೆ ಅವ್ರ ಟೀಮ್ಸ್ಗೆ ಅಲಾಟ್ ಮಾಡಿ ನೀವು ಕೊಡ್ತಾರೆ, ನೀವೇನಾದರೂ ಈ ಥರ ಒಂದು ಪ್ರಾಜೆಕ್ಟ್ ಮಾಡಿ ಅಂತ. ಸೊ ಅದನ್ನು ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೊಬೋದು. ಇದರಲ್ಲಿ ನೀವು ಟೀಮ್ ವರ್ಕು ಮತ್ತು ಇನೋವೇಷನ್ ಶೋಕೇಸ್ ಮಾಡ್ಕೊಬೋದು. ಫಿಫ್ತ್ ಒನ್ ಬಂದುಬಿಟ್ಟು ಓಪನ್ ಸೋರ್ಸ್ ಇಲ್ಲ ಕಮ್ಯುನಿಟಿ ಪ್ರಾಜೆಕ್ಟ್ಸ್. ಅಂದರೆ ಗಿಟಬಲ್ಲಿ ತುಂಬ ಜನ ರೆಪಾಸಿಟ್ ಮಾಡಿರ್ತಾರೆ ಪಬ್ಲಿಕಲ್ಲಿ.
ಸೊ ಅಲ್ಲಿ ನಿಮ್ಗೆ ಏನಾದರೂ ಪ್ರಾಬ್ಲಮ್ಸ್ನ ಐಡೆಂಟಿಫೈ ಮಾಡಿ ಅದು ಗಿಟಬ್ಗೆ ಅಲ್ಲಿ ನೀವು ಫೋರ್ಕ್ ಮಾಡಿಕೊಂಡು ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡಿ ಅವ್ರಿಗೆ ಅಲ್ಲಿ ಸಾಲ್ವ್ ಮಾಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಅದನ್ನು ನೀವು ಹೆಂಗೆ ಐಡೆಂಟಿಫೈ ಮಾಡಿ ಸಾಲ್ವ್ ಮಾಡಿರಿ ಅಂತ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಹಾಕೊಬೋದು. ಇದನ್ನು ನೀವು ಇಂಟರ್ವ್ಯೂನಲ್ಲಿ ಬೇಕಾದ್ರೆ ಹೇಳ್ಬೋದು. ಮತ್ತು ಇಷ್ಟೆಲ್ಲ ಮಾಡ್ತೀವಿ, ಎಷ್ಟು ಪ್ರಾಜೆಕ್ಟ್ಸ್ ಮಾಡಬೇಕು ಮಿನಿಮಮ್ ಒಬ್ಬರು ಅಂತ ನೋಡಿದರೆ ಒಂದೆರಡು ಮಿನಿ ಪ್ರಾಜೆಕ್ಟ್ಸು ಮತ್ತು 2 ಮೇಜರ್ ಪ್ರಾಜೆಕ್ಟ್ಸ್, 2 ಮೈನರ್ ಮತ್ತು 2 ಮೇಜರ್ ಪ್ರಾಜೆಕ್ಟ್ಸ್ ಅಷ್ಟೇ ಸಾಕು. ಸುಮ್ಮನೆ 106 ಪ್ರಾಜೆಕ್ಟ್ಸ್ ಮಾಡಿಕೊಂಡು ಎಲ್ಲನೂ ನಿಮ್ಮ ಇಂಟರ್ವ್ಯೂನಲ್ಲಿ ಎಲ್ಲನೂ ಹೇಳೋಕ್ಕಾಗೋದಿಲ್ಲ. ನೀವು 2 ಇಲ್ಲ 4 ಟೋಟಲ್ 2+2 ಮಾಡಿದ್ರೆ ಸಾಕು. ಸುಮ್ಮನೆ 106 ಮಾಡಿಕೊಂಡು ಇಂಟರ್ವ್ಯೂಗೆ ಅಂತಲ್ಲ, ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಬಟ್ ಮೋಸ್ಟ್ಲಿ 4 ಸಾಕನ್ಸುತ್ತೆ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀನು ಮಾಡ್ಬೇಕಂತಿದ್ರೆ ಮಾಡಿ, ಬಟ್ ಮಿನಿಮಮ್ 4 ಆದರೂ ಮಾಡಿ. ಈ 4 ಪ್ರಾಜೆಕ್ಟ್ಸ್ ಆದರೂ ಮಾಡಿ. ಸ್ಟ್ಯಾಂಡ್ ಔಟ್ ಆಗೋದು ಹೆಂಗಂತ ನೋಡಿದರೆ, ಫಸ್ಟ್ ಒನ್ಗೆ ಡಿಪ್ಲಾಯ್ ಮಾಡಿ. ಅದನ್ನು ಸುಮ್ಮನೆ ಲೋಕಲಲ್ಲಿ ಇಟ್ಕೊಂಡ್ಬಿಟ್ಟು ಡಿಪ್ಲಾಯ್ ಮಾಡಿ ನೀವು ಲಿಂಕ್ ಆ್ಯಡ್ ಮಾಡಿದ ತಕ್ಷಣ ಅವರು ಡೈರೆಕ್ಟಾಗಿ ಆನ್ಲೈನಲ್ಲಿ ಹೋಗಿ ಚೆಕ್ ಮಾಡ್ಬೋದು. ನೀವು ಡಿಪ್ಲಾಯ್ ಮಾಡೋದಕ್ಕೆ ಫ್ರೀ ಸೋರ್ಸಸ್ ಇದೆ, ಗಿಟಬ್ ಪೇಜಸ್ಸು, ಫೈರ್ ಬೇಸು, ರೆಂಡರು, ನೆಟ್ಲಿಫ್ರೈ ಇಂಥ ವೆಬ್ಸೈಟ್ಸ್ ಇದೆ, ಫ್ರೀಯಾಗಿ ನೀವು ಡಿಪ್ಲಾಯ್ ಮಾಡ್ಬೋದು. ಅದ್ರ ಜೊತೆಗೆ ಗಿಟಬಲ್ಲಿ ಡೆಪಾಸಿಟ್ ಮಾಡ್ತೀರಲ್ವ, ಅವಾಗ ರೀಡ್ಮಿ ಫೈಲ್ ಕ್ಲಿಯರಾಗಿ ಒಂದು ರೀಡ್ಮಿ ಫೈಲ್ನ ಮಾಡಿ ಹೆಂಗೆ ಡಿಪ್ಲಾಯ್ ಮಾಡ್ತಾರಲ್ಲ ನಿಮ್ಮ ಪ್ರಾಜೆಕ್ಟ್ನ ಕಂಪ್ಲೀಟಾಗಿ ಸ್ಕ್ರೀನ್ಶಾಟ್ಸ್ ಸಮೇತ ಎಕ್ಸ್ಪ್ಲೇನ್ ಮಾಡಿ ಒಂದು ರೀಡ್ಮಿ ಫೈಲ್ ಕ್ರಿಯೇಟ್ ಮಾಡಿ. ಅದ್ರ ಜೊತೆಗೆ ಲಿಂಕ್ಡ್ಇನ್ ಮತ್ತು ಡೆವ್ಫೋಲಿಯೋನಲ್ಲಿ ನಿಮ್ಮ ಪ್ರಾಜೆಕ್ಟ್ ಮಾಡಿರೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಒಂದು ಪೋಸ್ಟ್ ಮಾಡಿ. 1, 2, 3 ಪೋಸ್ಟ್ ನಿಮಗೆ ಮಿನಿಮಮ್ ಒಂದು ಪೋಸ್ಟ್ ಆದರೂ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಒಂದು ಪೋಸ್ಟ್ ಮಾಡಿ. ಮತ್ತು ಅದ್ರ ಜೊತೆಗೆ ಒಂದು ಡೆಮೋ ವೀಡಿಯೋ ಹಾಕಿ ರೆಸ್ಯೂಮಲ್ಲಿ. ಡೆಮೋ ವೀಡಿಯೋ ನಿಮ್ಮದು ವೆಬ್ಸೈಟ್ ಇಲ್ಲ ಸಮಥಿಂಗ್ ಏನೋ ಸೊಲ್ಯೂಷನ್ ಮಾಡಿರ್ತಾರೆ, ಅದೊಂದು ಡೆಮೋ ವೀಡಿಯೋ ಹಾಕಿ. ಮತ್ತು ಕಾಮನ್ ಮಿಸ್ಟೇಕ್ಸ್ ನೋಡೋದಾದರೆ, ಲೈಕ್ ನೀವು ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಕಾಮನ್ ಮಿಸ್ಟೇಕ್ಸ್ ಏನು ಮಾಡ್ತಾರೆ ಅಂದರೆ ಸ್ಟೂಡೆಂಟ್ಸು ಮೋಸ್ಟ್ಲಿ ಯೂಟ್ಯೂಬಿಂದ ಕಾಪಿ ಮಾಡ್ಕೊಂಬರ್ತಾರೆ ಪ್ರಾಜೆಕ್ಟ್ಸ್. ಏನು ಮಾಡಿಫೈನೂ ಮಾಡೋದಿಲ್ಲ, ಸೇಮ್ ಅಲ್ಲೇ ಪ್ರಾಜೆಕ್ಟ್ ಅದನ್ನೇ ಕಾಪಿ ಮಾಡ್ಕೊಂಬಂದಿರ್ತಾರೆ. ಇಂಟರ್ವ್ಯೂನಲ್ಲಿ ನೋಡಿದ್ರೆ 4-5 ಜನ ಬಂದಿರ್ತಾರೆ, 4-5 ಜನದ್ದು ಸೇಮ್ ಅದೇ ಇರುತ್ತೆ ಮೋಸ್ಟ್ಲಿ. ಆ ಥರನೂ ಇರ್ಬೋದು. ಬಟ್ ಮತ್ತು ನೀವು ಎಕ್ಸ್ಪ್ಲೇನ್ ಮಾಡೋದಕ್ಕೂ ಆಗೋದಿಲ್ಲ. ಸೆಕೆಂಡ್ ಪ್ರಾಬ್ಲಮ್ ಅದೇ. ನೀವೇನಾದರೂ ಪ್ರಾಜೆಕ್ಟ್ ಮಾಡಿದ್ದೀರ ಅಂದರೆ ಅದನ್ನು ನೀವು ಎಕ್ಸ್ಪ್ಲೇನ್ ಮಾಡೋ ಥರ ಇರಬೇಕು. ಸುಮ್ಮನೆ ಮಾಡಿ ಪ್ರಾಜೆಕ್ಟ್ ಅಂತ ತೋರಿಸ್ಕೊಳ್ಳೋದಲ್ಲ, ಅದು ನೀವು ಹೆಂಗೆ ಬಿಲ್ಡ್ ಮಾಡಿವಿ ಎಲ್ಲ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡೋ ಥರ ಇರಬೇಕು. ಮತ್ತು ಥರ್ಡ್ ಮಿಸ್ಟೇಕ್ ಬಂದುಬಿಟ್ಟು ಹೋಸ್ಟ್ ಮಾಡದಿರೋರು ಮತ್ತು ಡಾಕ್ಯುಮೆಂಟಿಂಗ್ ಮಾಡದಿರೋದು. ಪ್ರತಿಯೊಂದನ್ನು ಅದು ಹೋಸ್ಟ್ ಮಾಡಿ ಮತ್ತು ರೀಡ್ಮಿ ಫೈಲಲ್ಲಿ ಪ್ರತಿಯೊಂದು ನೀವು ಏನೇನು ಮಾಡಿರ, ಏನೇನು ಟೆಕ್ನಾಲಜಿ ಯೂಸ್ ಮಾಡಿರ ಬಗ್ಗೆ ಕ್ಲಿಯರಾಗಿ ಸ್ಕ್ರೀನ್ಶಾಟ್ಸು ಎಕ್ಸ್ಪ್ಲೇನ್ ಮಾಡಿರಿ. ಕನ್ಕ್ಲೂಷನ್ ಅಂದರೆ ನಿಮ್ಮ ಮಾರ್ಕ್ಸು ಗ್ರೇಡ್ಸ್ಗಿಂತ ಪ್ರಾಜೆಕ್ಟ್ಸ್ ತುಂಬ ಮ್ಯಾಟ್ರ್ ಆಗುತ್ತೆ. ಸ್ಮಾಲಾಗಿ ಚಿಕ್ಕದಾಗೆ ಸ್ಟಾರ್ಟ್ ಮಾಡಿ, ಬಟ್ ಕನ್ಸಿಸ್ಟೆಂಟಾಗಿ ಮಾಡಿ. ಮಿನಿಮಮ್ 4 ಪ್ರಾಜೆಕ್ಟ್ಸ್ ಆದರೂ ನೀವು ಇಂಟರ್ವ್ಯೂ ಅಷ್ಟೇ ಮಿನಿಮಮ್ 4 ಪ್ರಾಜೆಕ್ಟ್ಸ್ ಆದರೂ ಇರೋ ಥರ ನೋಡ್ಕೊಳ್ಳಿ. ಅದ್ರ ಜೊತೆಗೆ ಒಂದು ಮಿನಿಮಮ್ ಒಂದು ಪೋರ್ಟ್ಫೋಲಿಯೋ ಆದರೂ ನಿಮಗೋಸ್ಕರ ನಿಮ್ಮ ಒಂದು ವೆಬ್ಸೈಟ್ ಅಂತ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೇರೆ ಏನು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಡೇ 11 ಸಿಗೋಣ.